ಎಲ್ಲರಿಗೂ ನಮಸ್ಕಾರ. ಇಂದಿನ ಧಾವಂತದ ಮತ್ತು ಒತ್ತಡದ ಬದುಕಿನಲ್ಲಿ ನಾವು ಶಾಂತಿಯನ್ನ ಎಲ್ಲಿ ಹುಡುಕ್ತಾ ಇದ್ದೇವೆ? ನಮ್ಮೆಲ್ಲರ ಈ ಪ್ರಶ್ನೆಗೆ ಶ್ರೀಮದ್ ಭಗವದ್ಗೀತೆಯಲ್ಲಿ ಸರಳ ಮತ್ತು ನೇರ ಉತ್ತರ ಇದೆ. ಅದುವೇ ಕರ್ಮಯೋಗದ ಮಾರ್ಗ. ಕರ್ಮಯೋಗ ಅಂದ್ರೇನು? ಅದು ನಮ್ಮ ದಿನನಿತ್ಯದ ಬದುಕಿನಲ್ಲಿ ಹೇಗೆ ಶಾಂತಿಯನ್ನ ತರುತ್ತೆ? ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಆ ಮಹತ್ವದ ಸೂತ್ರಗಳನ್ನ ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಭಗವದ್ಗೀತೆಯ ಪ್ರಕಾರ ಪ್ರತಿಯೊಬ್ಬ ಮನುಷ್ಯನು ನಿರಂತರವಾಗಿ ಯಾವುದೋ ಒಂದು ಕರ್ಮದಲ್ಲಿ ತೊಡಗಿರಲೇಬೇಕು. ಕರ್ಮವಿಲ್ಲದೆ ಬದುಕು ಸಾಧ್ಯವಿಲ್ಲ. ಕರ್ಮಯೋಗದ ಮೂಲ ತತ್ವವೇನು ಅಂದ್ರೆ, ಮೊದಲನೆಯದ್ದು, ಕರ್ಮವನ್ನ ಎಂದಿಗೂ ಬಿಡಬೇಡಿ. ಕರ್ಮದಿಂದ ದೂರವಿರೋದು ಅಸಾಧ್ಯ. ನೀವು ಜಡವಾಗಿ ಕುಳಿತಿದ್ರೂ ಮನಸ್ಸು ಕ್ರಿಯಾಶೀಲವಾಗಿರುತ್ತೆ. ಆದ್ರಿಂದ ಸರಿಯಾದ ಮಾರ್ಗದಲ್ಲಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇರಬೇಕು. ಎರಡನೆಯದ್ದು, ಕರ್ಮವೇ ನಮ್ಮ ಕರ್ತವ್ಯ. ಕೃಷ್ಣನು ಅರ್ಜುನನಿಗೆ ಯುದ್ಧ ಮಾಡುವುದು ಅವನ ಕ್ಷತ್ರಿಯ ಧರ್ಮ ಮತ್ತು ಕರ್ತವ್ಯ ಅಂತ ತಿಳಿಸ್ತಾನೆ. ಅದೇ ರೀತಿ ನಮ್ಮ ಜೀವನದಲ್ಲಿ ನಮಗೆ ನಿಗದಿಪಡಿಸಿದ ಕರ್ತವ್ಯಗಳನ್ನ ನಾವು ನಿರ್ವಹಿಸೋದು ಅತೀ ಮುಖ್ಯ. ಆದ್ರೆ ಆ ಕರ್ಮವನ್ನ ಮಾಡೋವಾಗ ಒಂದು ಪ್ರಮುಖ ಅಂಶವನ್ನ ನೆನಪಿಡಬೇಕು. ಅದೇ ಕರ್ಮಯೋಗದ ಹೃದಯ ಭಾಗ. ಭಗವದ್ಗೀತೆಯ ಕರ್ಮಯೋಗದ ಅತ್ಯಂತ ಶ್ರೇಷ್ಠ ಸಂದೇಶವೇನೆಂದ್ರೆ, ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ. ಅಂದ್ರೆ, ಕರ್ಮ ಮಾಡಲು ಮಾತ್ರ ನಿನಗೆ ಅಧಿಕಾರವಿದೆ, ಆದರೆ ಅದರ ಫಲದ ಬಗ್ಗೆ ನಿನಗೆ ಯಾವುದೇ ಅಧಿಕಾರವಿಲ್ಲ. ಇದರ ಅರ್ಥ ಏನು ಅಂತ ನೋಡೋಣ. ಫಲದ ಚಿಂತೆ ಬಿಡಿ. ನಾವು ಮಾಡುವ ಪ್ರತಿಯೊಂದು ಕೆಲಸದ ಫಲಿತಾಂಶ ಹೇಗಿರಬೇಕು ಅಂತ ಯೋಚಿಸ್ತಾ ಕೂತ್ರೆ ಅಲ್ಲಿ ಒತ್ತಡ ಮತ್ತು ಆತಂಕ ಶುರುವಾಗುತ್ತೆ. ಫಲದ ಬಗ್ಗೆ ಅತಿಯಾದ ನಿರೀಕ್ಷೆಯೇ ನಮ್ಮ ದುಃಖಕ್ಕೆ ಮೂಲ. ಗುಣಮಟ್ಟದ ಮೇಲೆ ಗಮನವಿರಲಿ. ನಾವು ಫಲದ ಬಗ್ಗೆ ಚಿಂತಿಸದೆ ನಮ್ಮ ಕರ್ಮದ ಗುಣಮಟ್ಟದ ಮೇಲೆ ಸಂಪೂರ್ಣ ಗಮನ ಹರಿಸಬೇಕು. ಶ್ರದ್ಧೆಯಿಂದ ಕೆಲಸ ಮಾಡಿದ್ರೆ ಫಲ ತಾನಾಗೇ ಉತ್ತಮವಾಗುತ್ತೆ. ಅಹಂಕಾರದ ನಿವಾರಣೆ. ನಾನೇ ಈ ಕರ್ಮವನ್ನ ಮಾಡಿದೆ, ನಾನೇ ಯಶಸ್ಸು ತಂದೆ ಅನ್ನುವಂಥ ಅಹಂಕಾರದಿಂದ ಮುಕ್ತರಾಗಬೇಕು. ನಾವು ಕೇವಲ ನಿಮಿತ್ತ ಮಾತ್ರರು. ಈ ರೀತಿ ಫಲಾಪೇಕ್ಷೆ ಇಲ್ಲದೆ ಕರ್ಮ ಮಾಡಿದಾಗ ನಮ್ಮ ಮನಸ್ಸು ಫಲಿತಾಂಶದ ಒತ್ತಡದಿಂದ ಮುಕ್ತವಾಗಿ ಶಾಂತಿಯನ್ನ ಪಡೆಯುತ್ತೆ. ಕರ್ಮಯೋಗ ಅನ್ನೋದು ಕೇವಲ ಹಿಂದಿನ ಯುಗಕ್ಕೆ ಸೀಮಿತವಾದ ತತ್ವವಲ್ಲ. ಇದು ಇಂದಿಗೂ ನಮ್ಮ ಮನಸ್ಸಿನ ಅಶಾಂತಿ ಮತ್ತು ದುಃಖವನ್ನ ನಿವಾರಿಸಲು ಇರುವಂತಹ ಅತ್ಯಂತ ಪರಿಣಾಮಕಾರಿ ಮಾರ್ಗ. ನೀವು ಯಾವುದೇ ಕೆಲಸ ಮಾಡಿದ್ರೂ ಅದು ನಿಮ್ಮ ಕರ್ತವ್ಯ ಅಂತ ಭಾವಿಸಿ ಫಲದ ಚಿಂತೆಯನ್ನ ದೇವರಿಗೆ ಅಥವಾ ಕಾಲಕ್ಕೆ ಬಿಟ್ಟುಬಿಡಿ. ನಿಮ್ಮ ಕೆಲಸವನ್ನ ಪ್ರೀತಿಸಿ, ಆದ್ರೆ ಅದರ ಫಲಿತಾಂಶಕ್ಕೆ ಅಂಟಿಕೊಳ್ಬೇಡಿ. ನೆನಪಿಡಿ, ಕರ್ಮ ಮಾಡದಿರುವುದು ನಿಮಗೆ ಸಾಧ್ಯವೇ ಇಲ್ಲ. ಹಾಗಾಗಿ ಅದನ್ನ ಶಾಂತಿಯಿಂದ ಮತ್ತು ಫಲಾಪೇಕ್ಷೆ ಇಲ್ಲದೆ ಮಾಡೋದನ್ನ ಕಲಿತುಕೊಳ್ಳೋದೇ ನಿಜವಾದ ಜಾಣ್ಮೆ. ಈ ಸರಳ ಸೂತ್ರ ನಿಮ್ಮ ಜೀವನದಲ್ಲಿ ನೆಮ್ಮದಿಯನ್ನ ತರುತ್ತೆ.